ದಾಸರು ಹೇಳ್ತಾರೆ, ನಾವು ಏನು ಕೇಳಬೇಕು ಅಂತಂದರೆ ಆ ಮನೆ ಕೊಡು, ಈ ಸೈಟ್ ಕೊಡು, ಅದೆಲ್ಲ ನಾವು ಕೇಳಬಾರ್ದು. ಇದೆಲ್ಲ ಸೈಟು ಹೋಗುವಂಥದ್ದು ಬರುವಂಥದ್ದು. ಆದರೆ ದೇವರು ಕೊಡುವ ಸೈಟ್ ವೈಕುಂಠದಲ್ಲಿ ತನ್ನ ಮನೆಯಲ್ಲಿ ನಮಗೇನು ಜಾಗ ಕೊಡ್ತಾನೆ ಅದು ನಚ ಪುನರಾವರ್ತತೆ ಅಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಜಾಗ ನಮಗೆ ಕರ್ಕೊಂಡು ಹೋಗಬೇಕಾದ್ರೆ ಕೊನೆಯ ಕಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕು. ಚರಣ ಸ್ಮರಣೆ ಮರಣ ಸಮಯದಲ್ಲಿ ಬರಬೇಕು. ಅದನ್ನು ದೇವರು ಕೊಟ್ಟ ಅಂತಂದರೆ ಮತ್ತೆ ಅವನ ಜವಾಬ್ದಾರಿ. ಅದು ಅಲ್ಲಿಂದ ಮತ್ತೆ ಪಾಸ್, ಅಲ್ಲಿಂದ ಮತ್ತೆ ನಾವು ಕರ್ಕೊಂಡು ಹೋಗ್ತಾನೆ, ನಮ್ಮ ಬಿಡುವುದೇ ಇಲ್ಲ. ಮನೆ ತನಕ ಕರ್ಕೊಂಡೋಗಿ ಮನೆಯಲ್ಲೇ ಇಟ್ಟು ಮತ್ತೆ ನೀವು ಹೋಗಿ ಅಂತ ಹೇಳುವುದಿಲ್ಲ, ನಮಗೆ ಹೋಗಿ ಅಂತ ಹೋಗಬೇಕು ಅಂತ ಅನಿಸುವುದೂ ಇಲ್ಲ. ಅಂತಹ ಜಾಗದಲ್ಲಿ ನಮ್ಮನ್ನು ಇಡ್ತಾನೆ. ಹಾಗಾಗಿ ಆ ಚರಣ ಸ್ಮರಣೆಗೆ ಕೊನೆಗೆ ಮರಣ ಕಾಲದಲ್ಲಿ ಚರಣ ಸ್ಮರಣೆಗೆ ಅಷ್ಟೊಂದು ಪ್ರಾಶಸ್ತ್ಯ. ಅದು ಯಾಕೆ ಅಂತಂದರೆ ಅದೊಂದು ಸುವರ್ಣ ಯುಗ. ಅದು ಆ ಕಾಲದಲ್ಲಿ ಭಗವಂತನ ಸ್ಮರಣೆ ಬಂತು ಅಂತಂದರೆ ಮತ್ತೆ ನಮಗೆ ಪ್ರಮೋಷನ್, ಮತ್ತು ಅಲ್ಲಿಯೇ ಆರಾಮವಾಗಿ ಇರಲಿಕ್ಕೆ ಸಾಧ್ಯ. ಅದು ನಾರಾಯಣ ನಮಗೆ ಕರುಣಿಸಬೇಕು ಅಂತ ಹೇಳ್ತಾರೆ. ನಾರಾಯಣ ಅಂತಂದರೆ ನಾರ ಅಂದರೆ ಲಕ್ಷ್ಮೀದೇವಿ, ಅರ ಅಂದರೆ ದೋಷಗಳು. ನವಿದ್ಯಂತೆ ಅರಾಹ ಯಸ್ಯಾಂ ಸ ನಾರ ಅಂದರೆ ದೋಷ ರಹಿತಳಾದವಳು ಲಕ್ಷ್ಮೀದೇವಿ. ಅವಳಿಗೆ ಅಯನ, ಅವಳಿಗೆ ಆಶ್ರಯನಾದವ. ಹಾಗಾಗಿ ಅವನಿಗೆ ನಾರಾಯಣ ಅಂದರೆ ಲಕ್ಷ್ಮೀಪತಿ. ಹೆಂಡತಿಯ ಹೆಸರನ್ನು ನಾರ ಅನ್ನುವ ಶಬ್ದದ ಮೂಲಕ ದಾಸರು, ಕನಕದಾಸರು ನಮಗೆ ಪರಿಚಯ ಮಾಡಿಸಿ ಕೊಟ್ಟಿದ್ದಾರೆ. ನಾರಾಯಣ ಅಂತ ಅನುಸಂಧಾನವನ್ನು ಕೊಟ್ಟಿದ್ದಾರೆ. ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನ ಎನಗೆ ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ. 24ರಲ್ಲಿ 3ನೆಯ ರೂಪ ಅದು ಮಾಧವ ಅನ್ನುವಂತಹ ರೂಪ. ಮಾಧವನ ಹತ್ರ ಬೇಡಿದ್ದಾರೆ. ಏನು ಕೇಳಿದ್ದಾರೆ ಅಂತಂದರೆ, ಎನ್ನ ಭವದ ಕಲುಷ ಶೋಧಿಸಿ, ಭವ ಅಂದರೆ ಸಂಸಾರ, ಸಂಸಾರದಲ್ಲಿರುವ ಕಷ್ಮಲ ಅದನ್ನು ಶೋಧಿಸಿ ಜ್ಞಾನ ಬೋಧಿಸಯ್ಯ, ಜ್ಞಾನವನ್ನು ನನಗೆ ತಿಳಿಸಿಕೊಡು, ಜ್ಞಾನವನ್ನು ಉಂಟು ಮಾಡಿಕೊಡು. ಬಾಧಿಸುವ ಯಮನ ಬಾಧೆ, ಆ ಬಾಧಿಸುವಂತಹ ಯಮ ಇದ್ದಾನೆ, ಅವನ ಬಾಧೆಯನ್ನು ಬಿಡಿಸು, ದೂರ ಮಾಡು ಮಾಧವ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ದಾಸರು ಚೆನ್ನಾಗಿ ಹೇಳಿದ್ದಾರೆ. ಯಮನ ಬಾಧೆ ಬಿಡಿಸು, ಬಾಧಿಸುವ ಯಮನ ಬಾಧೆ ಬಿಡಿಸು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಯಮನ ಬಾಧೆ ಅಂತಂದರೆ ನರಕಕ್ಕೆ ಕರ್ಕೊಂಡೋಗ್ತಾನೆ, ಅಲ್ಲಿ ಬಿಸಿ ಬಾಣಾಲೆಯಲ್ಲಿ ಹುರಿತಾನೆ, ಬಿಸಿನೀರಲ್ಲಿ ಹಾಕಿ ನಮ್ಮನ್ನು ಒದ್ದಾಡಿಸ್ತಾನೆ. ಏಕಾದಶಿ ಉಪವಾಸ ಮಾಡಲಿಲ್ಲ ಅಂತಂದರೆ, ಏಕಾದಶಿ ದಿವಸ ಚಪಾತಿ ಅಂತ ಮಾಡಿದರೆ ಅಲ್ಲಿ ಬಿಸಿ ಬಿಸಿ ಬಾಣಾಲೆಯಲ್ಲಿ ಹಾಕಿ ನಮ್ಮನ್ನು ಯಮಲೋಕದಲ್ಲಿ ಆಚೆ ಈಚೆ ಮಾಡಿ ಶಿಕ್ಷೆ ಕೊಡ್ತಾನೆ. ಎಂಥ ಯಮನ ಬಾಧೆ ಅಂತ ಪುರಾಣಗಳಲ್ಲಿ ಹೇಳಿದ್ದಾರೆ. ಯಮನ ಬಾಧೆ ಬಿಡಿಸಿ, ಯಮನ ಬಾಧೆ ಬಿಡಿಸ್ತಾನೆ. ಯಮನ ಬಾಧೆ ಇಲ್ಲದಿದ್ದ ಹಾಗೆ ಮಾಡುವ ರೂಪ ಅದು ಮಾಧವನ ರೂಪ ಅಂತ. ನಮಗೆ ಅಲ್ಲಿವರೆಗೆ ಯಾಕೆ ಹೋಗಬೇಕು? ಯಮನ ಬಾಧೆ ನಮ್ಮ ಜೀವನದಲ್ಲಿಯೇ ಬರ್ತಾ ಇದೆ, ಸಾಯುವಾಗ ಅಲ್ಲ, ಸತ್ತ ಮೇಲೆ ಅಲ್ಲ, ಜೀವನದಲ್ಲೇ. ಮನೆಯಲ್ಲಿ ಇರ್ತೇವೆ, ಮನೆಯಲ್ಲಿ ಯಮನ ಬಾಧೆ ಇರುವುದಿಲ್ವಾ? ಅದಕ್ಕಿಂತ ಜೋರು ಬಾಧೆ ಇರ್ತದೆ. ದಿನಾ ಬೆಳಗಾದರೆ ಒಂದು ಅವಳದ್ದು, ಒಂದು ಅವಂದು, ಯಾರ್ದಾದ್ರೂ ಒಂದು ಯಮನ ಬಾಧೆ ಅಂತೂ ಇದ್ದೇ ಇರ್ತದೆ. ಒಂದು ಅವನ ಬಾಯಿ ಜೋರಾದರೆ ಇವಳಿಗೆ ಕಷ್ಟ, ಇವಳ ಬಾಯಿ ಜೋರಾದರೆ ಅವನಿಗೆ ಕಷ್ಟ. ಅದು ಯಮನ ಬಾಧೆ. ಅದು ಏನು ಅಂದರೆ ಯಾರು ಯಮ ಅಂತ ಒಂದು ಪ್ರಶ್ನೆ ಅಷ್ಟೇ. ಯಮ ಅಂತಂದರೆ ಯಮ್ ಅಂದರೆ ಮನಿ, ದುಡ್ಡು ಕೊಡುವವ, ಯಾರು ದುಡ್ಡು ಕೊಡ್ತಾನೆ ಅಂಥದ್ದು ಮುಖ್ಯ. ಯಾರ್ದು ದುಡ್ಡು ಜಾಸ್ತಿ ಯಾರು ಕೊಡ್ತಾರೆ ಅವರದೇ ಕಾರಬಾರಲ್ಲಿ. ಯಾರ ಹತ್ರ ದುಡ್ಡಿಲ್ಲ ಅವರು ಹೇಳಿದಾಗೆ ಕೇಳಬೇಕಾಗ್ತದೆ. ಯಮನ ಬಾಧೆ. ಯಮ ಅಂದರೆ ಸಂಸ್ಕೃತದಲ್ಲಿ ನಿಯಮನೆ ಮಾಡುವವ ಅಂತ ಅರ್ಥ. ಯಮನ ಬಾಧೆ ಅಂತಂದರೆ ನಿಯಮನೆ ಮಾಡುವವರ ಬಾಧೆ. ನಮಗೆ ಯಾರು ನಿಯಮನೆ ಮಾಡ್ತಾರೆ ಅವರ ಬಾಧೆ ಬಿಡಿಸಯ್ಯ. ಕನಕದಾಸರು ಹೇಳಿದ್ದಾರೆ, ಅವರಿಗೇನಂಥ ಬಾಧೆ ಇರಲಿಲ್ಲ. ನಮ್ಮಂಥವರ ಮನೆಗೆ ಹೋಗಿ ನಮ್ಮ ಜೀವನವನ್ನು ನೋಡಿ ಅವರು ಕೊನೆಗೆ ನಮ್ಮೆಲ್ಲರ ಪರವಾಗಿ ಮಾಧವನ ಹತ್ರ ಮಾಡಿದ ಪ್ರಾರ್ಥನೆ, ಯಮನ ಬಾಧೆ ಬಿಡಿಸು ಅಂತ. ಯಾರು ಬೇಕಾದರೂ ಹೇಳ್ಬೋದು.
ಯಾರಿಗೆ ಯಮನ ಬಾಧೆ ಇದೆ ಅವರೆಲ್ಲ ಜೀವನದಲ್ಲಿ ಯಮನ ಬಾಧೆ ಅಂತಂದರೆ ಒಂದಿಷ್ಟು ದಿವಸ ಮಾಡಿ ಮತ್ತೆ ಪಾಪ ಎಲ್ಲ ಮುಗಿದ ಮೇಲೆ ಸ್ವರ್ಗಕ್ಕೆ ಕಳಿಸಿ ಒಂದು ಟ್ರಿಪ್ ಮಾಡಿಸಿ ಮತ್ತೆ ಇಲ್ಲಿ ತಂದು ಬಿಡ್ತಾರೆ. ಇದು ಹಾಗಲ್ಲ, ದಿನನಿತ್ಯ ಈ ಯಮನ ಬಾಧೆ, ಯಮಯಾತನೆ, ಅದನ್ನು ದಾಸರು ಹೇಳಿದ್ದಾರೆ. ಯಮನ ಬಾಧೆ ಬಿಡಿಸು, ಅದಕ್ಕೆ ಅವರು ಹೇಳಿದ್ದು. ಯಮನ ಬಾಧೆ ಬಿಡಿಸುವುದು ಯಾವಾಗ? ಯಮನ ಬಾಧೆ ಎಲ್ಲಿವರೆಗೆ ಇರ್ತದೆ? ಈ ಶರೀರ ಮತ್ತೊಮ್ಮೆ ಶರೀರ ಬರುವುದು, ಅದರ ಮಧ್ಯದಲ್ಲಿ ಯಮನ ಬಾಧೆ ಇರುವುದು. ಚರಣ ಸ್ಮರಣೆ ಭಗವಂತ ಕರುಣಿಸಿದರೆ ಮತ್ತೆ ಯಮನ ಬಾಧೆ ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ ಚರಣ ಸ್ಮರಣೆ ಮರಣ ಸಮಯದಲ್ಲಿ ಬಂದರೆ ಮತ್ತೆ ಯಮ ಎಲ್ಲಿ ಸಿಗ್ತಾನೆ? ದೇವರು ತನ್ನೊಟ್ಟಿಗೆ ಕರ್ಕೊಂಡೋಗಿ ಬಿಡ್ತಾನೆ. ಅದಕ್ಕೆ ದಾಸರು ಹೇಳಿದ್ದಲ್ಲಿ ಚರಣ ಸ್ಮರಣೆ ಕರುಣಿಸಯ್ಯ. ಇಲ್ಲದಿದ್ದರೆ ನಿನ್ನ ಚರಣ ಸ್ಮರಣೆ ಕೊಡಲಿಲ್ಲ ಅಂತಂದರೆ ಮತ್ತೆ ಯಮನ ಬಾಧೆನೇ. ಯಮನ ಬಾಧೆ ಬಿಡಿಸು ಅಂತಂದರೆ ಚರಣ ಸ್ಮರಣೆ ಕೊಡು ಅನ್ನೋದನ್ನೇ ಅವರ ಒತ್ತು. ಈ ಯಮನ ಬಾಧೆ ಅಂತಂದರೆ ನಾವು ಪೇಪರ್ ಓದಿದರೆ ಯಮನ ಬಾಧೆನೇ ನಮಗೆ ಕಾಣಿಸೋದು. ಅದು ಏನು ಅಂತಂದರೆ ದೇವರದ್ದು ಸೃಷ್ಟಿಯೋ ನಮ್ಮ ಸಂವಿಧಾನನೋ ತುಂಬ ಚೆನ್ನಾಗಿದೆ. ಅದು ಹೇಗೆ ಅಂತ ಯಮನ ಬಾಧೆ ಅಂತಂದರೆ ನೀವು ರಾಜಕೀಯದಲ್ಲಿದ್ದವರ ಹತ್ರ ಕೇಳಿ, ಅದು ಎಷ್ಟು ವ್ಯವಸ್ಥೆ ಇದೆ. ಯಮ ಯಾರು ಅಂದರೆ ಇವು ಮುಖ್ಯಮಂತ್ರಿಗಳು ಯಮನ, ರಾಜ್ಯಪಾಲರು ಯಮನ, ಗೊತ್ತಿಲ್ಲ ನಮಗೆ. ಅಂತೂ ಅವ್ರ ಹತ್ರ ಕೇಳಿದರೆ ಗೊತ್ತಾಗುತ್ತೆ. ಯಾರ್ದು ಕೈ ಮೇಲಾಗುತ್ತೆ ಅವರು ಯಮ, ನೇಮನೆ ಮಾಡುವವರು. ಅವರ ಬಾಧೆ ಯಾರಾದರೂ ಹೋಗಿ ಮುಖ್ಯಮಂತ್ರಿಗಳು ಇದನ್ನು ಹೇಳಿದರೆ, ಇದನ್ನು ದಿನಾ ಹೇಳಿ ಯಮನ ಬಾಧೆ ಬಿಡಿಸು ಅಂತ ಹೇಳಿದರೆ ಭಗವಂತ ಬಿಡಿಸ್ಬೋದು ಅಷ್ಟೇ. ಇಲ್ಲದಿದ್ದರೆ ಅವರ ಜೀವನ ಇಡೀ ಯಮನ ಬಾಧೆಯಲ್ಲೇ ಇರ್ತದೆ. ಯಮ ನಮ್ಮ ತಮಿಳುನಾಡಿಗೆ ಹೋದರೆ ಅಲ್ಲಿಯೂ ಹಾಗೆ, ಅಲ್ಲಿಯೂ ಕೂಡ DMKಗೆ ಅದೇ ಸಮಸ್ಯೆ. ಅಲ್ಲಿ ರಾಜ್ಯ ಯಮನ ಬಾಧೆ ಬಿಡಿಸಯ್ಯ ಅಂತ ಪಾಪ ಏನು ಮಾಡಲಿಕ್ಕೆ ಹೊರಟರು ಮೇಲಿನವರು ಕೇಳ್ತಾರೆ. ಯಮನ ಬಾಧೆ ಬಿಡಿಸು ಅಂತ ಹೇಳುವಾಗ ನಮಗೊಂದು ಒಳ್ಳೆಯ ಸರ್ಕಾರ ಬಂದಿತ್ತು. ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಎರಡೂ ಯಮರು ಒಂದೇ ಲೆಕ್ಕ, ಒಬ್ಬರಿಗೊಬ್ಬರು ಪೂರಕ. ಅಲ್ಲಿ ಪ್ರಧಾನಮಂತ್ರಿಗಳು ಬೇಕಾದವರು, ರಾಷ್ಟ್ರಪತಿಗಳೂ ಬೇಕಾದವರು, ಅವರು ಇಬ್ಬರು ಸೇರಿದರು. ಇಬ್ಬರೂ ಒಳ್ಳೆಯವರಾದರೆ ಹೇಗಿರ್ತದೆ ಅಂತಂದರೆ ನೋಟ್ ಬ್ಯಾನ್ ಆಗುತ್ತೆ ಅಷ್ಟೇ. ಯಮನ ಬಾಧೆ ಎಲ್ಲ 1000 ರೂಪಾಯಿ ನೋಟು ಹೋಯಿತು, ಕಣ್ಣೀರೇ ಹಾಕಿತ್ತು. ಸಾಮಾನ್ಯವಾಗಿ ಒಟ್ಟು ಸೇರೋದಿಲ್ಲ ಅವರು. ಅಲ್ಲಿ ಇಬ್ಬರು ಯಮರು ಒಟ್ಟು ಸೇರಿಬಿಟ್ರು. ಒಟ್ಟು ಸೇರಿ ರಾತ್ರಿಯಲ್ಲಿ ಪ್ರಿಯ ದೇಶವಾಸಿಯೋ ಅಂತ ಸಂಬೋಧನೆ ಮಾಡಿದರು. ಎಲ್ಲ 1000 ರೂಪಾಯಿ ನೋಟು ಇವತ್ತು 12 ಗಂಟೆ ಇಲ್ಲ. ನಾವೆಲ್ಲ ಏನು ತಿಳ್ಕೊಂಡಿದ್ದೆವು ಅಂದರೆ ಅದು 1000ದ ನೋಟು, ಸಾವು ಇರದ ನೋಟು. ಅವತ್ತೇ ಸಾವು, ನೋಟಿಗೆ ಸಾವಲ್ಲ, ನಮಗೇನೆ ಸಾವು. ಪಾಪ ಎಷ್ಟು ಜನ ಕಣ್ಣೀರು ಹಾಕಿದರು, ಎಷ್ಟು ಜನ ಜೀವ ಬಿಟ್ಟರು. ಯಮನ ಬಾಧೆ ಎರಡೆರಡು ಯಮ ಒಟ್ಟು ಸೇರಿದರೆ ಏನಾಗುತ್ತೆ? ಹೀಗೇನೆ ನಮಗೆ ದೇವರಲ್ಲಿ ನಾವು ಮಾಡೋಣ ಪ್ರಾರ್ಥನೆ, ಇಂತಹ ಯಮರೇ ನಮಗೆ ನಿರಂತರ ಸಿಕ್ಕಿದರೆ ನಮ್ಮ ದೇಶ ಅದು ಸುರಕ್ಷಿತವಾಗಿ ದೊಡ್ಡ ಸ್ಥಾನವನ್ನು ಪಡೀಲಿಕ್ಕೆ ಸಾಧ್ಯ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಯಮನ ಬಾಧೆ ಅಂತಂದರೆ ಈ ಅಜಾಮಿಳನ ಪ್ರಕರಣದಲ್ಲಿ ನಾವು ನೋಡ್ತೇವೆ. ಆ ಯಮದೂತರು ಬರ್ತಾರೆ. ವಿಷ್ಣುದೂತರು ಬಂದರು. ಅವರಿಗೆ ವಾಕ್ಯಾರ್ಥ ನಡೆಯಿತು. ಏನು ಅಜಾಮಿಳ ಏನು ತಪ್ಪು ಮಾಡಿದ್ದಕ್ಕೆ ನೀವು ಕರ್ಕೊಂಡು ಹೋಗ್ತೀರಿ ಅಂತ ಕೇಳಿದಾಗ ಅವರಿಗೆ ಉತ್ತರ ಕೊಡಲಿಕ್ಕಾಗಲಿಲ್ಲ. ನೇರ ಯಮನ ಹತ್ರ ಹೋದರು. ಯಮನಿಗೆ ಹೋಗಿ ಬೀಗದ ಕೈಯನ್ನು ಕೊಟ್ಟರು. ನಮಗೆ ಈ ಕೆಲಸ ಬೇಡ ಅಂತ ಹೇಳಿದರು. ಯಮದೇವರು ಕೇಳಿದರು, ಇದು ಹೊಸ್ತಾಯ್ತಲ್ಲ, ಭೂಮಿಯಲ್ಲೆಲ್ಲ ಇದೆ ಧರಣಿ ಮುಷ್ಕರ ಸ್ಟ್ರೈಕ್ ಅಂತ, ಇಲ್ಲಿಯೂ ಇದೆನಾ ಅಂತ ಕೇಳಿದ್ರು. ಏನು ನಿಮ್ಮ ಸಮಸ್ಯೆ ಅಂತ. ಅವರು ಕೇಳಿದ ಪ್ರಶ್ನೆ ಕತ್ಯೇವ ಯಮಃ ಅಂತ. ಎಷ್ಟು ಜನ ಯಮ ಇದ್ದಾರೆ ಅಂತ. ಯಮ ಅಂದರೆ ಕೇಳುವವರು, ಯಮ ಅಂದರೆ ನಿಯಮನೆ ಮಾಡುವವರು. ನಿಯಚ್ಛತಿ ಇತಿ ಯಮಃ, ನಿಯಮನೆ ಮಾಡುವವರು ಎಷ್ಟು ಜನ? ಕತ್ಯೇವ, ಎಷ್ಟು ಜನ ಇದ್ದಾರೆ ಅಂತ. ಆಗ ಯಮದೇವರು ಬಾಯ ಬಿಟ್ಟರು, ನಾನೂ ಒಬ್ಬ ಯಮ. ಅಯ್ಯಯ್ಯೋ, ಹಾಗಾದ್ರೆ ನಿಮ್ಮೊಟ್ಟಿಗೆ ಕೆಲಸ ಮಾಡೋದು ಕಷ್ಟ. ನಾವೇನು ತಿಳ್ಕೊಂಡಿದ್ದೇವೆ, ನೀವೇ ಯಮ ಅಂತ ತಿಳ್ಕೊಂಡಿದ್ದೇವೆ. ಹಾಗಾಗಿ ನಿಮ್ಮ ಅಡಿಯಲ್ಲಿ ಕೆಲಸ ಮಾಡಲಿಕ್ಕಾಯ್ತು. ನೀವು ಒಂದು ಯಮ ಅಂತಾದರೆ, ಇನ್ನೊಬ್ಬ ಯಮ ಇದ್ದಾನೆ ಅಂತಂದರೆ ನಮಗೆ ಮರ್ಯಾದೆ ಮೂರ್ಖಾಸಾಗತ್ತೆ, ಬೇಡ ನಮಗೆ ನಿಮ್ಮ ಕೆಲಸ ಅಂತ. ಯಾಕೆಂದರೆ ನೀವು ಹೇಳೋದು ಕರ್ಕೊಂಡು ಬನ್ನಿ ಅಂತ, ನಿಮಗಿಂತ ದೊಡ್ಡ ಬಾಸ್ ಹೇಳೋದು ಕರ್ಕೊಂಡು ಹೋಗಬೇಡಿ ಅಂತ. ನಾವೇನು ಮಾಡಬೇಕು, ನಮಗೇನು ಕೆಲಸ, ತುಂಬ ಕಷ್ಟ ಅಂತ ಹೇಳುವಾಗ, ನನಗೂ ಒಬ್ಬ ಯಮ ಇದ್ದಾನೆ, ನೇಮನೆ ಮಾಡುವವ, ಇಡೀ ಜಗತ್ತಿಗೆ ನಿಯಮನೆ ಮಾಡುವವ, ಅವನ ಕೈ ಕೆಳಗೆ ನಾವು ಮಾಡುವವರು.
ಅವನದು ಏನು ಆಜ್ಞೆ ಇದೆ ಅದನ್ನು ನಾವು ಪರಿಪಾಲನೆ ಮಾಡಬೇಕಾದ್ದು ಅಂತ ಹೇಳಿ ಅದಕ್ಕೊಂದು ಸೂತ್ರ ಹೇಳ್ತಾರೆ. ತಾನಾನ ಯದ್ವಂ ಅಸತಃ ಅಕೃತ ವಿಷ್ಣು ಕೃತ್ಯಾನ್ ಅಂತ ಯಾರನ್ನು ಕರ್ಕೊಂಡು ಬರಬೇಕು, ಯಾರನ್ನು ಬಿಡಬೇಕು ಅನ್ನೋದಕ್ಕೆ ಯಮದೇವರು ಹಾಕಿಕೊಟ್ಟ ಸೂತ್ರ ಭಾಗವತದಲ್ಲಿ ಇದೆ. ಹಾಗಾಗಿ ಯಮ ಅಂತಂದರೆ ನಮ್ಮ ದೇವರೇ ದೊಡ್ಡ ಯಮ, ಇಡೀ ಜಗತ್ತನ್ನು ನಿಯಮನೆ ಮಾಡುವವ. ಆದರೆ ಬಾಧಿಸುವ ಯಮನ ಬಾಧೆ ಬಿಡಿಸು ಅಂತ ಹೇಳ್ತಾನೆ. ಬಾಧಿಸುವ ಯಮ ಅಂತಂದರೆ ನಮಗೆ ಪೀಡೆ ಕೊಡುವ ಯಮ, ಅವನ ಬಾಧೆಯನ್ನು ಬಿಡಿಸು, ಅವನ ಬಾಧೆಯನ್ನು ಪರಿಹಾರ. ಇಲ್ಲಿ ಬಾಧಿಸುವ ಯಮ ಅಂತ ಒಂದು ವಿಶೇಷಣ ಕೊಡ್ತಾರೆ. ವಿಶೇಷಣ ಯಾಕೆ ಕೊಡಬೇಕು? ಯಮನ ಬಾಧೆ ಬಿಡಿಸು ಅಂತ ಸಾಕಿತ್ತು. ಬಾಧಿಸುವ ಯಮನ ಬಾಧೆ ಬಿಡಿಸು, ಎರಡೆರಡು ಯಾಕೆ ಅಲ್ಲಿ? ಯಮನ ಬಾಧೆ ಬಿಡಿಸು ಅಂದರೆ ಅಷ್ಟೇ ಅರ್ಥ, ಯಮನ ಬಾಧೆಯನ್ನು ದೂರ ಮಾಡು. ಬಾಧಿಸುವ ಯಮನ ಬಾಧೆ ಬಿಡಿಸು ಅಂತಂದರೆ ಬಾಧಿಸದೇ ಇದ್ದ ಒಬ್ಬ ಯಮ ಇದ್ದಾನೆ ಅಂತಾಯಿತು. ಅದು ನಮ್ಮ ಮಾಧವ, ನಮ್ಮ ದೇವರು. ಬಾಧಿಸದೇ ಇದ್ದ ಯಮ, ನಮ್ಮನ್ನು ಅನುಗ್ರಹ ಮಾಡುವ ದೇವರು. ಹಾಗಾಗಿ ಬಾಧಿಸುವ ಯಮನ ಬಾಧೆ ಅದನ್ನು ಬಿಡಿಸು ಅಂತ ಹೇಳ್ತಾರೆ.